ಆಚಾರ್ಯ ವಿನೋಬಾ ಭಾವೆ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಲಾಯಿತು? 1958. ಮದರ್ ತೆರೇಸಾರವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಲಾಯಿತು? 1962. ವರ್ಗೀಸ್ ಕುರಿಯನ್ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಲಾಯಿತು? 1963. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಎಂ.ಎಸ್. ಸ್ವಾಮಿನಾಥನ್. ಎಂ.ಎಸ್. ಸುಬ್ಬಲಕ್ಷ್ಮಿ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು? 1998. ಈ ಕೆಳಗಿನ ಯಾವ ದಿನದಂದು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ? ಜೂನ್ 5. ಆರ್ ಕೆ ಲಕ್ಷ್ಮಣರವರ ಯಾವುದಕ್ಕೆ ಪ್ರಸಿದ್ಧ? ವ್ಯಂಗ್ಯಚಿತ್ರಕಾರರು. ಕಿರಣ್ ಬೇಡಿ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಯಿತು? 1994. ಭಾರತದ ಮೊಟ್ಟಮೊದಲ ಕಾಮಧೇನು ಗೋವು ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಮಹಾರಾಷ್ಟ್ರ. ಭಾರತದ ಮೊಟ್ಟಮೊದಲ ಆನೆ ಪುನರ್ವಸತಿ ಕೇಂದ್ರವನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಕೇರಳ. ಈ ಕೆಳಗಿನ ಯಾವ ವರ್ಷದಲ್ಲಿ ಹುಲಿ ಯೋಜನೆ ಜಾರಿಗೆ ಬಂದಿತು? 1973. ಚೇಳುವಿನ ಉಸಿರಾಟದ ಅಂಗ ಯಾವುದು? ಬಕ್ ಲಂಗ್ಸ್. ಮೀನಿನ ಉಸಿರಾಟದ ಅಂಗ ಯಾವುದು? ಶ್ವಾಸಕೋಶ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು? 1966. ಜಗತ್ತಿನಲ್ಲಿ ಮೊದಲ ಬಾರಿಗೆ ನಿಫಾ ವೈರಸ್ ಯಾವ ದೇಶದಲ್ಲಿ ಕಂಡುಬಂದಿತ್ತು? ಮಲೇಷಿಯಾ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? 1992. ಈ ಕೆಳಗಿನ ಯಾವ ವರ್ಷದಲ್ಲಿ ಲತಾ ಮಂಗೇಶ್ಕರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? 1989. ಈ ಕೆಳಗಿನ ಯಾವ ವರ್ಷದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? 2019. ಈ ಕೆಳಗಿನ ಯಾವ ವರ್ಷದಲ್ಲಿ ದೇವಿಕಾ ರಾಣಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? 1969. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಏಕತಾ ಪ್ರತಿಮೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಗುಜರಾತ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಏಕತಾ ಪ್ರತಿಮೆಯ ಎತ್ತರ ಎಷ್ಟು? 182 ಮೀಟರ್. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1916. ಈ ಕೆಳಗಿನ ಯಾವ ದಿನದಂದು ಪ್ರತಿ ವರ್ಷ ಆನೆ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ? ಆಗಸ್ಟ್ 12. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಕರ್ನಾಟಕ. ಕುವೆಂಪುರವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡಲಾಯಿತು? 1988. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಕೆಳಗಿನ ಯಾವ ವರ್ಷದಲ್ಲಿ ನಿಧನರಾದರು? 2018 ಆಗಸ್ಟ್ 16. ಈ ಕೆಳಗಿನ ಯಾವ ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? 1992. ಭಾರತ ದೇಶದ ಮೊದಲ ಪೆಂಗ್ವಿನ್ ಎಲ್ಲಿ ಜನಿಸಿತು? ಮುಂಬೈ. ಸರ್ ವಿ ಎಸ್ ನೈಪಾಲ್ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು? 2001. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಯಾವ ಮನೆತನಕ್ಕೆ ಸೇರಿದವರು? ತುಳುವ. ರವೀಂದ್ರನಾಥ್ ಟಾಗೋರ್ ರವರ ಸಮಾಧಿ ಸ್ಥಳ ಎಲ್ಲಿ ಕಂಡುಬರುತ್ತಿದೆ? ಶಾಂತಿನಿಕೇತನ್. ಕಬ್ಬು ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಲಕ್ನೋ. ಹೈನುಗಾರಿಕೆಯ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಕರ್ನಲ್. ಅರಣ್ಯ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಡೆಹ್ರಾಡೂನ್. ತಂಬಾಕು ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ರಾಜಮಂಡ್ರಿ. ರೇಷ್ಮೆ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಮೈಸೂರು. ಜೇನು ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಪುಣೆ. ತಾಜ್ ಮಹಲ್ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ? ಯಮುನಾ ನದಿ. ಹಂಪಿಯು ಕೆಳಗಿನ ಯಾವ ವರ್ಷದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿತು? 1986. ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವರು ಯಾರು? ಇಲ್ತಮಷ್. ಜೈಪುರ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಭಾರತದ ಪ್ರಥಮ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್. ಪಟ್ನಾ ಯಾವ ರಾಜ್ಯದ ರಾಜಧಾನಿ? ಬಿಹಾರ.
ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಅಡಾಲ್ಫ್ ಹಿಟ್ಲರ್. ಕೌರವರ ರಾಜಧಾನಿ ಹಸ್ತಿನಾಪುರ. ಕಾರ್ಮಿಕ ದಿನಾಚರಣೆ ಮೇ 1ರಂದು ಆಚರಿಸುತ್ತೇವೆ. ನ್ಯಾಟೋವಿನ ಪ್ರಧಾನ ಕಚೇರಿ ಬ್ರಸೆಲ್ಸ್ನಲ್ಲಿದೆ. ಜಗತ್ತಿನಲ್ಲೇ ಅತಿ ದೊಡ್ಡದಾದ ಬಂಗಾರದ ಕೈಗಾರಿಕೆ ಯಾವ ದೇಶದಲ್ಲಿದೆ? ದಕ್ಷಿಣ ಆಫ್ರಿಕಾ. ದೇವಾಲಯ ನಗರ ಭುವನೇಶ್ವರ ಒರಿಸ್ಸಾ ರಾಜ್ಯದಲ್ಲಿದೆ. ಮದ್ರಾಸ್ನ ಈಗಿನ ಹೆಸರು ಚೆನ್ನೈ. ಟುಟಿಕೋರಿನ್ ಬಂದರು ತಮಿಳುನಾಡಿನಲ್ಲಿದೆ. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಚಿತ್ರಮಂದಿರವೇ ಇಲ್ಲದ ದೇಶ ಸೌದಿ ಅರೇಬಿಯಾ. ಪ್ರಥಮ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್. ಸ್ಪೇನ್ನ ರಾಷ್ಟ್ರೀಯ ಆಟ ಗೂಳಿ ಕಾಳಗ. ಜಗತ್ಪ್ರಸಿದ್ಧ ಕಥಾವಲ್ಲರಿ ಬರೆದವರು ನೆಹರು. ರಾಜ್ಯಸಭೆಗೆ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು 30 ವರ್ಷ. ಪ್ಯಾರಿಸ್ ಯಾವ ದೇಶದ ರಾಜಧಾನಿ? ಫ್ರಾನ್ಸ್. ವಿಶ್ವದ ಅತಿ ಹಳೆಯ ನಗರ ಡಮಾಸ್ಕಸ್. ವಿಶ್ವದ ಅತಿ ಹೆಚ್ಚು ತವರು ಉತ್ಪಾದಿಸುವ ದೇಶ ಮಲೇಷಿಯಾ. ಸುಯೆಜ್ ಕಾಲುವೆಯ ಉದ್ದ 162.5 ಕಿಲೋಮೀಟರ್. ಐಫೆಲ್ ಗೋಪುರವನ್ನು ನಿರ್ಮಿಸಿದವರು ಅಲೆಕ್ಸಾಂಡರ್ ಐಫೆಲ್. ಗೂರ್ಖಾಗಳು ಮೂಲತಃ ಈ ದೇಶದವರು. ನೇಪಾಳ. ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವ ರಾಜ್ಯ ಮಹಾರಾಷ್ಟ್ರ. ವೃತ್ತ ಎಂದರೆ 360 ಡಿಗ್ರಿ. ಅತಿ ವೇಗವಾಗಿ ಓಡುವ ಪ್ರಾಣಿ ಚಿರತೆ. ಕಟಕ್ ನಗರ ಮಹಾನದಿ ದಂಡೆಯ ಮೇಲಿದೆ. ಶಿವರಾಮ ಕಾರಂತರು ನಿಧನರಾದದ್ದು 1997ರಲ್ಲಿ. ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ 5 ಜನರಿರುತ್ತಾರೆ. ಮಿಸಿಸಿಪ್ಪಿ ನದಿ ಇರುವ ದೇಶ ಅಮೆರಿಕ. ಕಿಮಿನಲ್ ಯುದ್ಧದಲ್ಲಿ ಗಾಯಾಳುಗಳ ಸುತ್ತೋಶೆಯನ್ನು ಮಾಡಿ ವಿಶ್ವವಿಖ್ಯಾತಿ ಗಳಿಸಿದ ದಾದಿಯಾರು? ಫ್ಲಾರೆನ್ಸ್ ನೈಟಿಂಗೇಲ್. ಅತಿ ಹೆಚ್ಚು ವಜ್ರವನ್ನು ದಕ್ಷಿಣ ಆಫ್ರಿಕಾ ಉತ್ಪಾದಿಸುತ್ತದೆ. ದಕ್ಷಿಣ ಧ್ರುವದ ಅಕ್ಷಾಂಶ 900 ಡಿಗ್ರಿ. ಮೊದಲ ಕೈಗಾರಿಕಾ ಕ್ರಾಂತಿ ನಡೆದದ್ದು ಇಂಗ್ಲೆಂಡ್ನಲ್ಲಿ. ಶ್ರೀಲಂಕಾದ ಮೊದಲ ಹೆಸರು ಸಿಲೋನ್. ಸಾಂಬಾ ನೃತ್ಯ ಪ್ರಮುಖವಾಗಿರುವ ರಾಷ್ಟ್ರ ಬ್ರೆಜಿಲ್. ವಿಶ್ವಸಂಸ್ಥೆಯ ದಿನ ಅಕ್ಟೋಬರ್ 24. ಸಿಂಗಾಪುರವನ್ನು ನಿರ್ಮಿಸಿದವರು ಸರ್ ಥಾಮಸ್ ಸ್ಯಾಮ್ ಫರ್ಡ್ ರಾಫಲ್ಸ್. ವಾಲಿಬಾಲ್ ಆಟದಲ್ಲಿ 6 ಜನರಿರುತ್ತಾರೆ. ಯಕ್ಷಗಾನ ಈ ರಾಜ್ಯಕ್ಕೆ ಸಂಬಂಧಿಸಿದೆ. ಕರ್ನಾಟಕ. ಕೋರು ಎಂದರೆ ನಿಗದಿತ ಸಭೆಗಳಲ್ಲಿ ಬೇಕಾದ ಕನಿಷ್ಠ ಸಂಖ್ಯೆ. ಕೆಂಪು ತ್ರಿಕೋನದ ಗುರುತು ಮಿತ ಸಂಸಾರ ನಿಯಂತ್ರಣ. ಶಾಸನಗಳನ್ನು ರೂಪಿಸುವ ಅಂಗವೇ ಶಾಸಕಾಂಗ. ವಿಶ್ವ ಸಾಕ್ಷರತಾ ದಿನ ಸೆಪ್ಟೆಂಬರ್ 8. ಚೀನಾ ಗಣರಾಜ್ಯದ ಮೂಲಪುರುಷ ಸನ್ ಯಾತ್ ಸೆನ್. ಕಿಂಡರ್ ಗಾರ್ಟನ್ ಪದ್ಧತಿಯನ್ನು ಜಾರಿಗೆ ತಂದವರು ಪ್ರಬೆಲ್. ನಸುಕಿನ ಮೌನದ ನಾಡು ಕೊರಿಯಾ. ವಿಶ್ವದ ಅತಿ ಪುಟ್ಟ ಪರ್ವತ ಶ್ರೇಣಿ ಬೈನುಪಾ ಬೈಲ್. ಮೀನುಗಾರಿಕೆಗೆ ಹೆಸರಾದ ದೇಶ ಜಪಾನ್. ಜೂಲಿಯಸ್ ಸೀಜರ್ ಈ ನಾಟಕದ ಕರ್ತೃ ಶೇಕ್ಸ್ಪಿಯರ್. ಮರುಭೂಮಿಯ ನರಿ ಎಂದು ಹೆಸರು ಪಡೆದವರು ಫೀಲ್ಡ್ ಮಾರ್ಷಲ್ ಇರ್ವಿನ್ ರೋಮೆಲ್. ವಿಶ್ವದ ಒಂಟಿ ದೀಪ ಟೈಸನ್ ಡಾ ಕಂಡ. ಪದಬಂಧವನ್ನು ಕಂಡುಹಿಡಿದವರು ಅರ್ಥರ್ ವಿ. ಕಳಿಂಗ ಪ್ರಶಸ್ತಿ ಸ್ಥಾಪಿಸಿದವರು ಪಟ್ನಾಯಕ್. ಭಾರತ ರತ್ನ ಪಡೆದ ಭಾರತ ವಿಜ್ಞಾನಿ ಸಿ.ವಿ. ರಾಮನ್. ಸತ್ಯಮೇವ ಜಯತೆ ವಾಕ್ಯವಿರುವುದು ಮಾಂಡಕ ಉಪನಿಷತ್ತಿನಲ್ಲಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ವಾಹನಗಳನ್ನು ತಯಾರಿಸುವ ದೇಶ ಜಪಾನ್. ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ನಟ ಎಮಿಲ್ ಜೆನ್ನಿಂಗ್ಸ್. ಅಮೆರಿಕದ ಜನಕ ಜಾರ್ಜ್ ವಾಷಿಂಗ್ಟನ್. ಸ್ಟಾಂಪ್ ಬಳಕೆಗೆ ತಂದ ಮೊದಲ ರಾಷ್ಟ್ರ ಬ್ರಿಟನ್. ಗ್ರೀಕರ ಮಹಾಕಾವ್ಯಗಳನ್ನು ರಚಿಸಿದವರು ಹೋಮರ್. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಜೇಮ್ಸ್ ಚಾಡ್ವಿಕ್. ಖರ್ಗೇಂದ್ರ ಮಣಿದರ್ಪಣದ ಕರ್ತೃ 1ನೇ ಮಂಗರಾಜ. ಭಾರತದ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಿ ರಾಜಗೋಪಾಲಾಚಾರಿ. ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳನ್ನು ಒಂದುಗೂಡಿಸಿರುವ ಬೆಟ್ಟ ಶ್ರೇಣಿ ಯಾವುದು? ನೀಲಗಿರಿ ಬೆಟ್ಟಗಳು. ಭೂಮಿಯಾನ ನಿಯಮವನ್ನು ಕಂಡುಹಿಡಿದವರು ಐಸಾಕ್ ನ್ಯೂಟನ್. ಮುಂದೆ ಒಂದು ಜೀವಕೋಶ ಹೊಂದಿರುವ ಪರಿಪೂರ್ಣ ಜೀವಿ ಅಮೀಬಾ. ಸಿನಿಮಾ ರಂಗಕ್ಕೆ ಕೊಡುವ ಅತ್ಯುನ್ನತ ಫಾಲ್ಕೆ ಪ್ರಶಸ್ತಿಯನ್ನು ಸ್ಥಾಪಿಸಿದ ವರ್ಷ 1964. ಹಾಲಿನಲ್ಲಿರುವ ಮುಖ್ಯ ಸತ್ವ ಪೊಟ್ಯಾಷಿಯಂ. ಒಣಹಿಮ ತಯಾರಿಸಲು ಬಳಸುವ ಅನಿಲ ಇಂಗಾಲದ ಡೈಆಕ್ಸೈಡ್. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ದಖನ್. ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ.ಸಿ.
ಮನುಷ್ಯ ಉಪಕರಣವನ್ನು ಮಾಡುವ ಪ್ರಾಣಿ ಎಂದು ಹೇಳಿದವರು ಬೆಂಜಮಿನ್ ಫ್ರಾಂಕ್ಲಿನ್. ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಚೀನಾ. ಕಾಮನ್ವೆಲ್ತ್ ಎಂದರೆ 52 ರಾಷ್ಟ್ರಗಳ ಒಕ್ಕೂಟ. ಯುರೋಪಿನ ಅತ್ತೆ ಎಂದು ಕರೆಯಲ್ಪಡುವ ರಾಷ್ಟ್ರ ಡೆನ್ಮಾರ್ಕ್. ಸ್ವರ್ಗೀಯ ಸಾಮ್ರಾಜ್ಯ ಚೀನಾ. ಮೆಷಿನ್ ಗನ್ ಕಂಡುಹಿಡಿದವರು ರಿಚರ್ಡ್ ಗ್ಯಾಟಿಂಗ್. ಜಪಾನ್ ರಾಷ್ಟ್ರದ ರಾಷ್ಟ್ರೀಯ ಹೂವು ಸೇವಂತಿಗೆ ಹೂವು. ಸಂವಿಧಾನದ ಯಾವ ವಿಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಸಂಬಂಧಿಸಿದೆ? ಪ್ರಸ್ತಾವನೆ. ಬಾರ್ಡೋಲಿ ಸತ್ಯಾಗ್ರಹ ಮುನ್ನಡೆಸಿದವರು ವಲ್ಲಭಾಯ್ ಪಟೇಲ್. ಕರ್ನಾಟಕ ಸರ್ಕಾರ ಯಾವ ದಿನವನ್ನು ರಾಜ್ಯಾದ್ಯಂತ ದಾಸೋಹ ದಿನ ಆಚರಿಸಲು ನಿರ್ಧರಿಸಿದೆ? ಜನವರಿ 21. ಇತ್ತೀಚೆಗೆ ಫಿಟ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಅನುರಾಗ್ ಸಿಂಗ್ ಠಾಕೂರ್. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಪ್ರಮುಖ ಹಣಕಾಸು ಸೇರ್ಪಡೆ ಕಾರ್ಯಕ್ರಮ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಸ್ಟ್ 28, 2021ಕ್ಕೆ ಎಷ್ಟು ವರ್ಷಗಳನ್ನು ಪೂರೈಸಿದೆ? 7. ಸುದ್ದಿಯಲ್ಲಿರುವ ಸ್ವಿಚ್ ಡೆಲ್ಲಿ ಕ್ಯಾಂಪೇನ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಎಲೆಕ್ಟ್ರಿಕ್ ವೆಹಿಕಲ್ ಪ್ರೋತ್ಸಾಹ. HIV ಏಡ್ಸ್ ಅನ್ನು ನಿಭಾಯಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗಿದೆ? ಪ್ರಾಜೆಕ್ಟ್ ಸೂರ್ಯೋದಯ, ರೆಡ್ ರಿಬ್ಬನ್, ಕವರಿ ಯೋಜನೆ. 1, 2 ಮತ್ತು 3 ಕೆಂಪು ಚಾನಲ್ ಒಪ್ಪಂದವು ಡ್ಯಾಶ್ಗೆ ಸಂಬಂಧಿಸಿದೆ? ಆರೋಗ್ಯ ರಕ್ಷಣೆ. ಬಿದ್ರಿವೇರ್ ಎಂಬುದು ಬಿದರ್ನ ಲೋಹದ ಕರಕುಶಲ ವಸ್ತು. ಇದನ್ನು ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ 14ನೇ ಶತಮಾನದ ಸಮಯದಲ್ಲಿ ತಯಾರಿಸಲಾಗುತ್ತಿತ್ತು. ಇದು ಯಾವ 2 ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ? ತಾಮ್ರ ಮತ್ತು ಸತು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಹವಾನಾ ಸಿಂಡ್ರೋಮ್ ಇದಕ್ಕೆ ಸಂಬಂಧಿಸಿದೆ? ನರವೈಜ್ಞಾನಿಕ ಕಾಯಿಲೆ. ಮಹಾರಾಷ್ಟ್ರದಲ್ಲಿ ಬೆಳೆಯುವ ಮತ್ತು GT ಟ್ಯಾಗ್ ಪಡೆದಿರುವ ಗೋಲ್ವಾರ್ಡ್ ಎಂಬ ಹಣ್ಣನ್ನು ಬ್ರಿಟನ್ ದೇಶಕ್ಕೆ ಮೇ ತಿಂಗಳಲ್ಲಿ ರಫ್ತು ಮಾಡಲಾಗಿದೆ. ಈ ಗೋಲ್ವಾರ್ಡ್ ಎಂಬುದು ಯಾವ ಬಗೆಯ ಹಣ್ಣು? ಸಪೋಟ. ಈ ಕೆಳಗಿನ ಯಾವ ರಾಜ್ಯವು ಸಪೋಟ ಹಣ್ಣನ್ನು ಅತಿ ಹೆಚ್ಚು ಬೆಳೆಯುವುದಕ್ಕೆ ಪ್ರಸಿದ್ಧಿ? ಕರ್ನಾಟಕ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಯಾವುದು? ಕಾರವಾರ. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕದಂಬರ ರಾಜಧಾನಿ ಬನವಾಸಿ. ಬನವಾಸಿ ಈ ಜಿಲ್ಲೆಯಲ್ಲಿದೆ. ಉತ್ತರ ಕನ್ನಡ. ಉತ್ತರ ಕನ್ನಡದ ಕಾರವಾರ ಬೀಚ್ಗೆ ಈ ಕೆಳಗಿನ ಪ್ರಸಿದ್ಧ ವ್ಯಕ್ತಿ ಭೇಟಿ ನೀಡಿದ್ದರು? ಸುಭಾಷ್ ಚಂದ್ರ ಬೋಸ್. ಕೈಗಾ ಅಣುವಿತ್ ಸ್ಥಾವರ ಈ ಜಿಲ್ಲೆಯಲ್ಲಿದೆ. ಉತ್ತರ ಕನ್ನಡ.